ಈಗ ಆಲ್ರೆಡಿ ಕಾನೂನು ಕೂಡ ತರ್ತಾ ಇದ್ದೀವಿ. ಈ ಥರ ಹೇಟ್ ಸ್ಪೀಚ್ ಮಾಡೋದವ್ರಿಗೆ ಏನು ಮಾಡ್ಬೇಕು ಅನ್ನೋದಕ್ಕೆ ಕಾನೂನು ಕೂಡ ತರ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥಗಳಲ್ಲಿ ಕಾನೂನು ಇಂಪ್ಲಿಮೆಂಟ್ ಮಾಡ್ತೀವಿ ಒಂದು. ಎರಡನೇದು, ಈ ಪರಿವರ್ತನೆ ಕಾಲ ಬರ್ತಾ ಇದೆ ದೇಶದಲ್ಲಿ. ಇದೇನು ಶೂದ್ರ ಅಂತ ವರ್ಡ್ಗಳು ಯೂಸ್ ಮಾಡ್ತಾರಲ್ಲ, ಈ ಹುಡುಗರು ಇಂಥ ಹುಡುಗರು ಮೇನ್ ಸ್ಟ್ರೀಮ್ನಲ್ಲಿ ಬಂದ್ಬಿಟ್ಟು ಈ ಜಾತಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಇವರೇನು 300 ವರ್ಷದ ಇತಿಹಾಸ ತೆಗಿತಾರಲ್ಲ, ನಾವು 5000 ಇತಿಹಾಸ ತೆಗೆದು ಮಾತಾಡಬೇಕು. ಒಂದು ಉದಾಹರಣೆಗೆ, ಹೆಣ್ಮಕ್ಳು ಈ ದೇಶದಲ್ಲಿ ಜಾಸ್ತಿ ಬಟ್ಟೆ ಹಾಕಿದ್ರೆ ಟ್ಯಾಕ್ಸ್ ಕಟ್ತಾ ಇದ್ರು. ಏನು ಜಾಸ್ತಿ ಬಟ್ಟೆ ಹಾಕಿದ್ರೆ, ನಾನು ಜಾಸ್ತಿ ಓಪನ್ ಆಗಿ ಹೇಳಕ್ ಹೋಗೋದಲ್ಲ, ಜಾಸ್ತಿ ಬಟ್ಟೆ ಹಾಕಿದ್ರೆ ಟ್ಯಾಕ್ಸ್ ಕಟ್ಟಬೇಕು. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅವರು? ಅದು ಹೊಸ ತಗೊಳ್ಳಿ ನೀವು. ಈ ದೇಶದ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳು, ನಮ್ಮ ದೇಶದ ಹೆಣ್ಮಕ್ಳು, ಹಿಂದೂ ಸಮಾಜದ ಹೆಣ್ಮಕ್ಳು, ಯಾರು ಹಿಂದೂ ಸಮಾಜದ ಹೆಣ್ಮಕ್ಳು ಈ ದೇಶದಲ್ಲಿ ಹಿಂದೂ ಸಮಾಜ ಹೆಣ್ಮಕ್ಳು, ಶೋಷಿತ ವರ್ಗಗಳ ಹೆಣ್ಮಕ್ಳು, ತುಳಿತಕ್ಕೊಳಗಾಗಿರ್ತಕ್ಕಂಥ ಹೆಣ್ಮಕ್ಳು, ಅಸ್ಪೃಶ್ಯತೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು, ನಮ್ಮ ಹಿಂದೂ ಸಮಾಜದ ಹೆಣ್ಮಕ್ಳು ಜಾಸ್ತಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಟ್ತಾ ಇದ್ವಿ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸೊ ಇಂಥ ಪ್ರಶ್ನೆಗಳು ನಾವು ಎತ್ತಿದಾಗ ಮಾತ್ರ ಅವರಿಗೆ ನಾವು ದಾರಿ ಕಲಿಸ್ಬೋದು. ಅವ್ರು ಯಾಕಂದ್ರೆ ಜನಕ್ಕೇನಾಗಿದೆ, ಇತಿಹಾಸ ಮರ್ತು ಬಿಟ್ಟಿದ್ದಾರೆ. ಇವರೆಲ್ಲ ಸುಳ್ಳು ಇತಿಹಾಸನೇ ಹೇಳ್ತಿದ್ದಾರೆ. ಒರಿಜಿನಲ್ ಇತಿಹಾಸ ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ ಹೆಣ್ಮಕ್ಳಿಗೆ ಆದಷ್ಟು ತೊಂದರೆ, ಅವಮಾನ, ಅತ್ಯಾಚಾರ ಪ್ರಪಂಚದಲ್ಲಿ ಯಾವ ಭೂಮಿನಲ್ಲೂ ಆಗಿಲ್ಲ. ಸತಿ ಸಿಸ್ಟಮ್ನಲ್ಲಿ ಆಗಿದ್ದಾರೆ. ಬಟ್ಟೆ ಜಾಸ್ತಿ ಹಾಕಿದ್ರೆ ಟ್ಯಾಕ್ಸ್ ಕಟ್ಟಬೇಕು, ಗಂಡ ಸತ್ತರೆ ಬೆಂಕಿಯಲ್ಲಿ ಎಗರಬೇಕು, ತಲೆ ಬೋಳ್ಸ್ಕೋಬೇಕು, ಮುಟ್ಟು ಅನ್ನೋ ಪದ್ಧತಿ ಇನ್ನಾದ್ರೂ ಈ ದೇಶದಲ್ಲಿದೆ. ಯಾವುದೇ ಆಕೆ ವಿಡೋ ಆದರೆ, ಆಕೆ ಗಂಡ ಸತ್ತರೆ ಯಾವುದೇ ಒಂದು ವಹಿವಾಟದಲ್ಲಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, ಇವತ್ತೂ ಇದೆ. ಮುತ್ತೈದರಷ್ಟೇ ಬಂದು ಮಂಗಳಾರತಿ ಮಾಡ್ಬೇಕಂತ ಸಿಸ್ಟಮ್ ಇವತ್ತಿಗೂ ಇದೆ. ಮತ್ತು ಇವೆಲ್ಲ ಹೆಣ್ಮಕ್ಳಿಗೆ ಈ ದೇಶದ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಆದಷ್ಟು ತೊಂದರೆ. ಮನುಸ್ಮೃತಿನಲ್ಲಿ ಬರೆದಿರ್ತಕ್ಕಂಥ ಮಾತೇ ಅದೇ ಇದೆ. ಹೆಣ್ಮಕ್ಳು ಈ ದೇಶದಕ್ಕೆ ಹೆಣ್ಮಕ್ಳ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾತುಗಳಿದೆ. ಡಿವೋರ್ಸ್ ಇಲ್ಲ, ಅಪ್ಪಗೆ ರೈಟ್ ಇಲ್ಲ, ಅಪ್ಪನ ಆಸ್ತಿಯಲ್ಲಿ ರೈಟ್ ಇಲ್ಲ, ಗಂಡನ ಆಸ್ತಿಯಲ್ಲಿ ರೈಟ್ ಇಲ್ಲ, ರೀಮ್ಯಾರೇಜ್ ಆಗಂಗಿಲ್ಲ, ಡಿವೋರ್ಸ್ ಕೊಡಂಗಿಲ್ಲ, ಅಡಾಪ್ಷನ್ ಮಾಡ್ಕೊಳಂಗಿಲ್ಲ. ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೆಲ್ಲ ಮೀರಿ ಹೆಣ್ಮಕ್ಳಿಗೆ ಇವತ್ತು ಅಧಿಕಾರವನ್ನು ತಲುಪಿಸೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದ್ರ ಬಗ್ಗೆ ನಾವು ಗಟ್ಟಿಯಾಗಿ ಯಾವಾಗ ಚರ್ಚೆನ ಚಾಲೂ ಮಾಡ್ತೀವಿ, ಇವರೇನು ಭಾಳ ದೊಡ್ಡ ಹಿಂದೂ ಪಂದು ಅಂತ ಮಾತಾಡ್ತಾರಲ್ಲ, ಇವರು ಬಾಯಿ ಮುಚ್ಚಲಿಕ್ಕೆ ಒಳ್ಳೆ ಅವಕಾಶ ಆಗತ್ತೆ. ಹಿಂದೂ ಅಂತಕ್ಕಂಥದ್ದು ನಿಮಗೆ ಭಾಳಷ್ಟು ಅಭಿಪ್ರಾಯ ಇದ್ದರೆ, ಹಿಂದೂ ಬಗ್ಗೆನೇ ಭಾಳಷ್ಟು ಗಟ್ಟಿಯಾಗಿ ನೀವು ಪ್ರತಿಪಾದನೆ ಮಾಡ್ತಿದ್ರೆ, ದಯಮಾಡಿ ಸಣ್ಣ ಸಣ್ಣ ಸಮಾಜ ಜೊತೆ ಕೊಡತೋಣ ವ್ಯವಹಾರ ಸ್ಟಾರ್ಟ್ ಮಾಡಿಬಿಡ್ರಿ. ಸಣ್ಣ ಸಮಾಜ ಜೊತೆ ಕೊಡತೋಣ ವ್ಯವಹಾರ ಸ್ಟಾರ್ಟ್ ಮಾಡ್ರಿ. ಕೊಡತೋಣ ವ್ಯವಹಾರ ಮಾಡ್ತಾರೆ, ಎಲ್ಲಿ ರೊಕ್ಕ ಇರಬೇಕು. ಶೋಷಿತ ವರ್ಗಗಳು ಇವತ್ತು ಕೂಡ ಹಳ್ಳಿಗಳಲ್ಲಿದ್ದಾವೆ, ಅವ್ರನ್ನ ಹೋಗಿ ಅಪ್ಕೊಳ್ರಿ ನೋಡೋಣ. ಅವ್ರ ಬಗ್ಗೆ ಅಧ್ಯಯನ ಮಾಡಿರಿ. ಅಸ್ಪೃಶ್ಯತೆ ಬಗ್ಗೆ ನೀವು ಎಷ್ಟು ಹೋರಾಟ ಮಾಡಿದಿರಿ? ಅಸ್ಪೃಶ್ಯತೆ ಕೊನೆಗಾದಾಗಬೇಕಂದ್ರೆ ಕಾನೂನೇ ಬರ್ಬೇಕಾಯ್ತು, ನಾ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತರಬೇಕಾಯಿತು, ಕುಡಿಯೋ ನೀರಿಗೆ ಹೋರಾಟ ಮಾಡಬೇಕಾಗಿತ್ತು. ಇಂಥ ವಿಚಾರಗಳನ್ನ ನಾವು ಯಾವಾಗ ಇಟ್ಕೊಂಡು ಹೋಗ್ತೀವಿ, ಅದು ಸಾರ್ವಜನಿಕರಿಗೆ, ಇದು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಇತಿಹಾಸವನ್ನು ಕರೆಕ್ಟಾಗಿ ಹೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ನನ್ನ ಭಾವನೆ.